ಅಕಾಲಿಕ ಮಳೆ, ಆಲಿಕಲ್ಲು ಮಳೆ, ಅಪಾರ ಬಿಸಿಲು, ನಿರೀಕ್ಷಿಸಿದ ಇಳುವರಿ ಈ ವರ್ಷ ಬಂದಿಲ್ಲ. ಅದರ ಜೊತೆಗೆ ದೊಡ್ಡ ಹೊಡೆತ ಏನಪ್ಪಾ ಅಂದ್ರೆ ಬೆಲೆಯೂ ಕೂಡ ಇಲ್ಲ ಅಂತ. ಮಾವಿನ ಬೆಂಬಲ ಬೆಲೆಗೆ ಶ್ರೀನಿವಾಸಪುರ ರೈತರು ಆಗ್ರಹಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಅತಿ ಹೆಚ್ಚು ಮಾವನ್ನ ಬೆಳೆಯುವಂತ ತಾಲೂಕು ಅಂದ್ರೆ ಅದು ಶ್ರೀನಿವಾಸಪುರ ತಾಲೂಕು. ಅವರಿಗೆ ದೊಡ್ಡ ಹೊಡೆತ ಮಾವಿನ ಬೆಳೆಗಾರರಿಗೆ. ಯಾಕೆಂದ್ರೆ ಅಕಾಲಿಕ ಮಳೆ ಬರ್ತಾ ಇತ್ತು, ಅದರ ಜೊತೆಗೆ ಆಲಿಕಲ್ಲು ಮಳೆ ಎಲ್ಲ ಬಂದ್ಬಿಟ್ಟಿದೆ ಈ ಸಲ. ನಿನ್ನೆ ಮೊನ್ನೆದಲ್ಲ, ಈ ಕಳೆದ 3-4 ತಿಂಗಳಲ್ಲೆಲ್ಲ ಬಂತಲ್ಲ, ಇದು ದೊಡ್ಡ ಹೊಡೆತವನ್ನ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ನಿರೀಕ್ಷಿಸಿದ ಇಳುವರಿ ಬಂದಿಲ್ಲ. ಸೊ ಮತ್ತೊಂದ್ ಕಡೆ ಬೆಲೆನೂ ಕೂಡ ಇಲ್ಲ. ಹಾಗಾದ್ರೆ ಯಾವ ರೀತಿಯಾಗಿದೆ ಮಾವು ಬೆಳೆಗಾರರ ಪರಿಸ್ಥಿತಿ, ಅದರ ಕುರಿತಾದ ಒಂದು ಪ್ಯಾಕೇಜ್ ಇದೆ, ನೋಡೋಣ. ರಫ್ತಾಗುತ್ತದೆ. ಆದರೆ ಗಲ್ಫ್ ದೇಶಗಳ ಯುದ್ಧದಿಂದಾಗಿ ಮಾವು ರಫ್ತಾಗುತ್ತಿಲ್ಲ. ಹೀಗಾಗಿ ಮಾವಿನ ಬೆಲೆಯೂ ಕಡಿಮೆಯಾಗಿದೆ. ಬೆಳೆಗಾರರು ಕಂಗಾಲಾಗಿದ್ದಾರೆ. ಶೀಘ್ರವೇ ಬೆಂಬಲ ಬೆಲೆ ನೀಡಬೇಕು ಅಂತ ಬೆಳೆಗಾರರು ಒತ್ತಾಯಿಸಿದ್ದಾರೆ. ಹಾಗೆ ಜ್ಯೂಸ್ ಫ್ಯಾಕ್ಟರಿಗಳು ಪಲ್ಪ್ ತಯಾರಿಸಲು ಮಾವು ಖರೀದಿಗೆ ಮುಂದಾಗ್ತಾ ಇಲ್ಲ. ಇದು ಕೂಡ ಬೆಳೆಗಾರರನ್ನ ಕಂಗಾಲಾಗಿಸಿದೆ. ಕುಸಿತ ಕಾಣಿದೆ. ಮೊದಲಿಗೆ ಬೆಳೆನೂ ಇಲ್ಲ, ಈಗ ಬೆಲೆನೂ ಇಲ್ಲ. ಹಾಗಾಗಿ ರೈತರು ತುಂಬಾ ಆತಂಕದಲ್ಲಿದ್ದಾರೆ. ಇವತ್ತು ಮಾವಿನಕಾಯಿಗೆ ಹೂವು ಬಂದಂಥ ಸಮಯದಲ್ಲಿ ಈ ಸಲ ಆನ್ ಸೀಸನ್ನು ತುಂಬ ಫಸಲು ಬರ್ತಾ ಇದೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಪ್ರಕೃತಿ ವಿಕೋಪಗಳಿಗೆ ತುತ್ತಾಗಿ ಪ್ರಕೃತಿ ವಿಕೋಪಗಳಿಂದ ಮಾವಿನಕಾಯಿ ಫಸಲು ತೀರಾ ಕಡಿಮೆ ಆಯಿತು. ತೀರಾ ಕಡಿಮೆ ಆದಂತಹ ಸಂದರ್ಭದಲ್ಲಿ ಬೆಲೆ ಬರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡ್ವಿ. ಇವತ್ತು ಬೆಲೆನೂ ಸಹ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಬೆಂಬಲ ಬೆಲೆಯನ್ನು ಸರ್ಕಾರದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಕ್ವಾಲಿಟಿ ಇವಾಗ ಏನಾಗಿದೆ ಅಂದರೆ ಜ್ಯೂಸ್ ಐಟಮ್ ಎಲ್ಲನೂ ಹಾಳಾಗೋಗಿದೆ. ನೋಡಿ ಬೇಕಂದರೆ ಈ ಥರ ಇದೆ. ಅವರು ಫ್ಯಾಕ್ಟ್ರಿಯವರು ನಮಗೆ ಈ ಥರ ಇದ್ದರೆ ನಮಗೂ ಅದು ಬೇಡ ಅಂತ ಇದ್ದಾರೆ. ನಾವು ಯಾವ ಥರ ಮಾಡಬೇಕು, ಏನು ಮಾಡಬೇಕು ನಮಗೂ ದಿಕ್ಕು ತೋರಿಸದೇ ಇದೆ. ಹೋದ ವರ್ಷವೂ ಕೂಡ ಅನ್ಯಾಯ ಆಗಿದೆ. ಈ ವರ್ಷ ತೋಟದಲ್ಲೇ ಕೆಟ್ಟು ಹೋಗ್ತಾ ಇದೆ. ಇವಾಗ ಜ್ಯೂಸ್ಗೆ ನಮ್ಗೆ ಬೇಡ ಅಂತ ಕೂಡ ಮಂಡಿಯವರು ಕೂಡ ಹೇಳ್ತಾ ಇದ್ದಾರೆ. ನಮಗೆ 4,000 ರೂಪಾಯಿ 4,500 ರೂಪಾಯಿ ರೇಟ್ ಕೊಟ್ಟಿದ್ದಾರೆ ಇವಾಗ ಸದ್ಯಕ್ಕೆ. ಬಂಡವಾಳ ಇಷ್ಟು ಹಾಕಿ ನಮ್ಮ ರೈತರಾಗಿ ತೋಟದಲ್ಲಿ ಇಷ್ಟು 3 ಸಲ 4 ಸಲ 5 ಸಲ ಔಷಧಿ ಹೊಡೆದ್ರೂ ಈ ಮಂಗೋಗಿದಿಲ್ಲ. ಕ್ವಾಲಿಟಿನೂ ಬಂದಿದೆ, ಮಂಗೋಗ್ತಾ ಇಲ್ಲ. ಅದರಲ್ಲಿ ಜ್ಯೂಸ್ಗೆ ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಫ್ಯಾಕ್ಟರಿ ಅವರು. ಮಾವು ಬೆಳೆಯನ್ನೇ ನಂಬಿರೋ ಕೋಲಾರ ಜಿಲ್ಲೆಯ ರೈತರೀಗ ಕನಿಷ್ಠ ಬೆಲೆ ಸಿಗದೆ ನಿರಾಸೆಯಾಗಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ಬೆಂಬಲ ಬೆಲೆ ಘೋಷಿಸಬೇಕಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಈಗ ರೈತರು ಸಮಸ್ಯೆಯನ್ನ ಏನೋ ಎದುರಿಸ್ತಾ ಇದ್ದಾರೆ. ಒಂದ್ ಕಡೆ ಸರಿಯಾದಂತ ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೆನೂ ಕೂಡ ಬಂದಿಲ್ಲ, ಮತ್ತೊಂದ್ ಕಡೆ ಬೆಲೆನೂ ಕೂಡ ಸಿಗ್ತಾ ಇಲ್ಲ. ಸರ್ಕಾರ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇದೆಯಾ? ಅಲ್ಲಿನ ಜಿಲ್ಲಾಧಿಕಾರಿಗಳು ಏನಾದರೂ ಹೇಳಿದಾರಾ, ಭರವಸೆ ಕೊಟ್ಟಿದ್ದಾರಾ? ಜನಪ್ರತಿನಿಧಿಗಳು ಯಾರು ಕೂಡ ಇತ್ತ ಕಡೆ ಗಮನನೂ ಕೂಡ ಹರಿಸಿಲ್ವಾ? ಖಂಡಿತ ಪೃಥ್ವಿ, ಈ ಒಂದು ವಿಚಾರದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಚಿಂತನೆ ಮಾಡ್ತಕ್ಕಂಥ ಕೆಲಸ ಅಥವಾ ಚರ್ಚೆ ಮಾಡ್ತಕ್ಕಂಥ ಒಂದು ಸಮಯವನ್ನ ಸರ್ಕಾರ ಎದುರು ನೋಡಬಾರ್ದು ಅಂತಕ್ಕಂಥ ಒತ್ತಾಯ ಈಗ ಕೇಳಿ ಬರ್ತಾ ಇರ್ತಕ್ಕಂಥ. ಯಾಕಂತಂದ್ರೆ ಈಗಾಗಲೇ ಮಾವು ಸೀಸನ್ ಆರಂಭವಾಗಿ ಬರೋಬ್ಬರಿ 15 ದಿನಗಳು ಕಳೆದಿವೆ. ಇನ್ನೇನು 25 ದಿನಗಳು ಮಾತ್ರ ಈ ಒಂದು ಮಾವು ಸೀಸನ್ ಇರ್ತಕ್ಕಂಥದ್ದು. ಹಾಗಾಗಿನೇ ಪ್ರತಿದಿನ ಕೂಡ ರೈತರು ತಮ್ಮ ಒಂದು ಮಾವನ್ನ ಬೆಳೆ ಕಟಾವು ಮಾಡಿ ಮಾರುಕಟ್ಟೆಗೆ ಹಾಕ್ತಾ ಇದ್ದಾರೆ. ಇಲ್ಲಿ ಬೆಲೆ ನೋಡಿದ್ರೆ ಖಂಡಿತ 3 ರೂಪಾಯಿ 4 ರೂಪಾಯಿ ಕೆಜಿಗೆ ರೈತರು ಮಾರಾಟ ಮಾಡ್ತಿದ್ದಾರೆ. ಹಾಗಾಗಿನೇ ವಾರ್ಷಿಕ ಈ ಒಂದು ಮಾವು ಬೆಳೆ ಆಗಿರೋ ಕಾರಣಕ್ಕಾಗಿ ಲಕ್ಷಾಂತರ 1 ಲಕ್ಷಕ್ಕೂ ಹೆಚ್ಚು ಕುಟುಂಬಸ್ಥರು ಈ ಒಂದು ಮಾವಿನ ಬೆಳೆ ಮೇಲೆ ಆಧಾರವಾಗಿದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಮಾವಿಗೆ ಪ್ರತಿ ಕೆಜಿಗೆ 10 ರೂಪಾಯಿ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಈಗಾಗಲೇ ಇನ್ನು ರಾಜ್ಯ ಸರ್ಕಾರಕ್ಕೆ ಮಾವು ಬೆಳೆಗಾರರ ಸಂಘ ಈಗಾಗಲೇ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಈ ವಿಚಾರ ಜಿಲ್ಲಾಧಿಕಾರಿಗಳು ಕೂಡ ಗೊತ್ತಿದೆ. ಜಿಲ್ಲಾಧಿಕಾರಿಗಳು ಕೂಡ ಕೂಡಲೇ ಈ ಒಂದು ಮಾವಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಒಂದು ಶಿಫಾರಸು ಪತ್ರವನ್ನು ಕೂಡ ಬರೆದಿದ್ದಾರೆ. ಬಿಟ್ರೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಈ ಬಗ್ಗೆ ಯಾವುದೇ ಒಂದು ಕ್ರಮ ವಹಿಸಿಲ್ಲ. ಹಾಗಾಗಿನೇ ರೈತರು ಇದೀಗ
ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು ಪ್ರಮುಖವಾಗಿ ನಾವು ಗಮನಿಸಬಹುದು. ಇಲ್ಲಿ 1 ಟನ್ ಮಾವು ಬೆಳಿಬೇಕು ಅಂತ ಹೇಳಿದ್ರೆ ಖಂಡಿತ 6,000 ರಿಂದ 10,000 ರೂಪಾಯಿ ರೈತನಿಗೆ ಬಂಡವಾಳ ಇಲ್ಲಿ ತಗಲುತ್ತೆ. ಆದ್ರೆ ಇದೀಗ ಮಾರುಕಟ್ಟೆಯಲ್ಲಿ ಕೇವಲ ರೈತನಿಗೆ 3,500 ರೂಪಾಯಿಂದ 4,500 ರೂಪಾಯಿ ಮಾತ್ರ ಸಿಗ್ತಾ ಇದೆ. ಹಾಗಾಗಿನೇ ರೈತರು ಹಾಕಿರ್ತಕ್ಕಂತ ಬಂಡವಾಳವೂ ಕೂಡ ರೈತರಿಗೆ ಸಿಗ್ತಾ ಇಲ್ಲ. ಜೊತೆಗೆ ಕೂಲಿ ಆಳುಗಳನ್ನು ಇಟ್ಕೊಂಡು ಮಾವನ್ನ ಕಟಾವು ಮಾಡಿ ಮಾರ್ಕೆಟ್ಗೆ ತಂದ್ರು ಕೂಡ ಇಲ್ಲಿ ಅವ್ರಿಗೆ ಹಾಕಿರ್ತಕ್ಕಂಥ ಬಂಡವಾಳ ಸಿಗ್ತಾ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಪ್ರತಿ ಟನ್ ಮಾವಿಗೆ ಸುಮಾರು 10,000 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಬೇಕು ಅಂತಕ್ಕಂಥ ಒತ್ತಾಯ ಇದೀಗ ಶ್ರೀನಿವಾಸಪುರದ ಮಾವು ಬೆಳೆಗಾರರದ್ದಾಗಿದೆ. ನಾವು ಗಮನಿಸಬಹುದು, ಲಕ್ಷಾಂತರ ಟನ್ ಮಾವು ಇಲ್ಲಿ ಇಳುವರಿ ಆಗುತ್ತೆ. ಹಾಗಾಗಿನೇ ಬಹಳಷ್ಟು ಜನ ಇಲ್ಲಿ ಮಾವಿನ ಮೇಲೆ ಆಧಾರ ಮಾತಾಡ್ತೀನಿ. ರಘುರಾಜ್, ನಮ್ ಜೊತೆ ವೆಂಕಟ ಶಿವಾರೆಡ್ಡಿ ಅವರು ಶ್ರೀನಿವಾಸಪುರದ ಶಾಸಕರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈ ಬಾರಿ ಅಕಾಲಿಕ ಮಳೆ, ಅದ್ರ ಜೊತೆಗೆ ಆಲಿಕಲ್ಲು ಮಳೆ ಎಲ್ಲ ಬಂದಿದೆ. ಅದ್ರ ಜೊತೆಗೆ ಇಳುವರಿನೂ ಕೂಡ ಸರಿಯಾಗಿ ಬಂದಿಲ್ಲ, ಮತ್ತು ಒಂದ್ ಕಡೆ ಬೆಲೆನೂ ಕೂಡ ನಿನ್ನೆ ಎಲ್ಲ ಇರುವ ಕ್ರಾಪ್ ಎಲ್ಲ ಬಿದ್ದಿಬಿಟ್ಟಿದೆ. ನಿನ್ನೆ ಮಳೆ ಆಗಿದೆ, ಎಲ್ಲ ಎಂಟೈರ್ ವೈಡ್ ಸ್ಪ್ರೆಡ್ ಆಗಿದೆ ಮಳೆ. ಹೆವಿ ರೈನ್ ಆಗಿದೆ. ಅಲ್ಲಿ ಮೇನ್ ಆಗಿ ಬೆಲೆ ಸಿಗ್ತಾ ಇಲ್ಲ ಸರಿಯಾಗಿ, ಬೆಂಬಲ ಬೆಲೆ ಕೊಡ್ಬೇಕು ಅಂತ ರೈತರು ಕೇಳ್ತಾ ಇದ್ದಾರೆ. ಒಂದು 30% ಬಂದಿತ್ತು. ಮೊನ್ನೆ ಚೀಫ್ ಮಿನಿಸ್ಟರ್ ಕೂಡ ನಾನು ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ದೇನೆ, ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಬೆಂಬಲ ಬೆಲೆ ಇಮಿಡಿಯೇಟ್ ಆಗಿ ಡಿಕ್ಲೇರ್ ಮಾಡ್ಬೇಕು ಅಂತ. ಇನ್ನ ಘೋಷಣೆ ಮಾಡಲಿಲ್ಲ. ಸೊ ಐ ಆಮ್ ಡಿಮ್ಯಾಂಡಿಂಗ್ ಹಿಮ್ ಇಮಿಡಿಯೇಟ್ಲಿ ಟು ಟೇಕ್ ಅಪ್ ದಿ ಇವತ್ತೇ ಅನೌನ್ಸ್ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಇನ್ನು ಉಳಿದಿರುವಂತದ್ದು ಇನ್ನೊಂದು 25 ದಿನ ಬಂದ್ರೆ ಹೆಚ್ಚು ಮಾವಿನ ಫಸಲು. ಅಷ್ಟೇ. ಇವಾಗ ಮಳೆ ಬಂದಿದೆಯಲ್ಲ, ಬೇಗ ರೈಪನ್ ಆಗೋಗುತ್ತೆ. ಇವ್ರು ಆಮೇಲೆ ಕೊಡ್ತೀವಿ ಅಂತ ಹೇಳಿ ಇನ್ನೊಂದು 20 ದಿನ ಆದ್ಮೇಲೆ ಸುಮ್ನೆ ಕೊಟ್ಟಂಗೂ ಇಲ್ಲ ಹಂಗಾಗ್ಬಿಡುತ್ತೆ. ನೋಡಿ ಬ್ರದರ್, ಲಾಸ್ಟ್ ಅಲ್ಲಿ ಕೊಟ್ರೆ ದುರುಪಯೋಗ ಆಗುತ್ತೆ. ಹೌದು. ಇವಾಗ ಕೊಟ್ರೆ ಇಮಿಡಿಯೇಟ್ ಆಗಿ ಕೊಟ್ರೆ ಸ್ವಲ್ಪ ರೈತರಿಗೆ ತಲುಪಬಹುದು. ಆಮೇಲೆ ಅದೇ ನಾನು ಹೇಳಿದ್ನಲ್ಲ, ಅತ್ಲಾಗ್ ಕೊಟ್ಟಂಗೂ ಆಗ್ಬೇಕು, ಇತ್ಲಾಗ್ ಬಿಟ್ಟಂಗೂ ಆಗ್ಬೇಕು. ಉಪಯೋಗ ಆಗೋದಿಲ್ಲ. ಇಟ್ ಇಸ್ ಆಫ್ ನೋ ಯೂಸ್. ಸರ್ ಆಕ್ಚುಲಿ ಇಮಿಡಿಯೇಟ್ ಆಗಿ ಕೊಟ್ರೆ ಏನಾದ್ರೂ ಅನುಕೂಲ ಆಗುತ್ತೆ. ಆಕ್ಚುಲಿ ವರ್ಷ ಎಷ್ಟು ಇಳುವರಿ ಬರ್ತಾ ಇತ್ತು, ಈ ವರ್ಷ ಎಷ್ಟು ಲಾಸ್ ಆಗಿದೆ ಸರ್ ಈ ಅಕಾಲಿಕ ಮಳೆಯಿಂದ? ಅವ್ರು ಬೆಳಿಬೇಕಾದ್ರೆ ಒಂದು 10,000 to 15,000 ಇದಾಗುತ್ತೆ ಇನ್ವೆಸ್ಟ್ಮೆಂಟ್ ಹೆಕ್ಟರ್ಗೆ. ಈ ರೇಟ್ ಇರೋದು 5,000. ಆಮೇಲೆ ಬೆಂಗಳೂರೆಲ್ಲ ಒಳ್ಳೆ ರೇಟೇ ಇರುತ್ತೆ, ಡೀಲರ್ಸ್ ಗಳಿಗೆ ಮಾತ್ರ ಒಳ್ಳೆ ರೇಟ್ ಸಿಗ್ತಾ ಇದೆ ಇಲ್ಲಿ. ಪಾಪ ರೈತರಿಗೆ ಹೋಗ್ತಾ ಇಲ್ಲ. ಡೀಲರ್ ಸಿಗುತ್ತೆ. ಅದು ಏನು ಇವಾಗ ಇಮಿಡಿಯೇಟ್ ಆಗಿ ಕೊಟ್ರೆ ರೈತರಿಗೆ ಏನೋ ಸ್ವಲ್ಪ ಅನುಕೂಲ ಆಗುತ್ತೆ. ಮೊದಲೇ ಕೊಡ್ಬೇಕಾಗಿತ್ತು. 1 ವೀಕ್ ಬ್ಯಾಕ್ ಕೊಟ್ಟಿದ್ರೆ ಅದು ಉಪಯೋಗ ಆಗುತ್ತೆ. ಆಯ್ತು, ಡೇ ಬೈ ಡೇ ಡಿಮಿನಿಷ್ ಆಗುತ್ತೆ. ಓಕೆ, ನೀವು ಮನವಿ ಮಾಡ್ಕೊಂಡಿದ್ದೀರಾ, ನೋಡೋಣ ಈಗ ಡಿ ಕೆ ಶಿವಕುಮಾರ್ ಅದಕ್ಕೆ ಸ್ಪಂದಿಸ್ತಾರಾ ಅಂತ. ಧನ್ಯವಾದ ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಮತ್ತೊಂದು ಪ್ರಮುಖ